और मैं हूँ पतलू। जियो सिनेमा पर देखिए हमारे एपिसोड, वो भी फ्री में। ಬಸ್ ಈ ಕದ್ದಿರೋ ವಜ್ರನ ನೀವು ಹೆಂಗೆ ಈ ಕಡೆಯಿಂದ ಆ ಕಡೆ ರವಾನೆ ಮಾಡ್ತೀರಾ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಆ ಇನ್ಸ್ಪೆಕ್ಟರ್ ಚಿಂಗಮು 4 ಕಡೆನೂ ನಾಕಾಬದ್ದಿ ಹಾಕಿದ್ದಾನೆ ಅಲ್ವೇನ ನಂಬರ್ ಈ ವಜ್ರನ ನಾವು ನಗರದಾಚೆ ಹೋಗಿ ನಮ್ ಬ್ರೋ ಶಾನ್ಗೆ ಇವತ್ತೇ ಕೊಟ್ಬಿಡ್ಬೇಕು. ಏನಾದ್ರೂ ಪ್ಲಾನ್ ಮಾಡ್ರು. ನನಗೊಂದು ಒಳ್ಳೆ ಐಡಿಯಾ ಹೊಳಿತು. ಈ ಡೈಮಂಡ್ ನ ಒಂದು ಗಾಳಿ ಪಟ್ಟೆ ಕಟ್ಬಿಟ್ಟು ನಗರದಾಚೆವರೆಗೂ ಹಾರಿಸಿ ಬೇಡಿಸ್ಬಿಡೋಣ. ಆಗ ನನ್ನ ತಮ್ಮ ಈ ವಜ್ರವನ್ನ ಪಡ್ಕೋತಾನೆ. ಆನೆ ಮತ್ತೆ ಚಿಂಗಮ್ಗೆ ಇದ್ರ ಸುಳಿವೆ ಇರೋದಿಲ್ಲ. ನಾನ್ ತಂದಿರೋ ಈ ಗಾಳಿಪಟ ಚೈನಾ ಮೇಡು ಮತ್ತೆ ರಿಮೋಟ್ ಕರೆಂಟ್ ಫೀಡ್. ಮತ್ತಿದ್ರ ಮುಂದೆ ಎಲ್ರು ದಾಡ್ರು. ಇವನೇನೋ ಗೋಲ್ಮಾಲ್ ಮಾಡ್ತಾ ಇದ್ದಾನೆ. ಈಗ್ಲೇ ನೋಡ್ತೀನಿ ಇರೋ. ಮೋಟು ಮನೆಗ್ ಹೋಗಿ ಮಲ್ಕೋ, ಯಾಕಂದ್ರೆ ಡಾನ್ ಗಾಳಿಪಟ ಕಟ್ ಮಾಡೋದು ಸಾಧ್ಯನೇ ಇಲ್ಲ. ಇವನ್ ಗಾಳಿ ಮಾತ್ಗೆ ನಾವು ಗಾಳಿ ಪಟದಲ್ಲೇ ಉತ್ತರ ಕೊಡ್ಬೇಕು ಕಣ. ಗಾಳಿ ಪಟ ಕತ್ತರಿಸೋದ್ರಲ್ಲಿ ನನ್ಗೆ 20 ವರ್ಷದ ಅನುಭವ ಇದೆ. ಈಗ ನೋಡ್ತಾ ಇರಿ. ಅಯ್ಯ ಅಯ್ಯ ರಾಮ. ಅಯ್ಯೋ ನಿನ್ ಮಕ್ಕ ಮುಚ್ಚ ಸರಿಯಾಗಿ ಮಾಂಜಿ ಹಾಕಕ್ಕೂ ಬರಲ್ವಲ್ಲ. ಮೋಟು ಏನಾದ್ರು ಮಾಡಪ್ಪ ನೀನು. ನಾನು ಏನೋ ಮಾಡ್ಲೆ, ಖಾಲಿ ಹೊಟ್ಟೆಲ್ಲಂತಲೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡಪ್ಪತ್ಲು. ಲೇ, ನಾನು ಈ ಡಾನ್ ನ ಗಾಳಿಪಟ ನೋಡ್ತಿದ್ದಂಗೆ ಡಾಕ್ಟರ್ ಮುನ್ಸ್ವಾಮಿಗೆ ಫೋನ್ ಮಾಡಿದ್ದೀನಿ. ಅವನ್ ಗಾಳಿಪಟ ತಗೊಂಬತ್ತವನೆ, ಅದರಿಂದನೇ ಉತ್ತರ ಸಿಗುತ್ತೆ. ನೋಡ್ತಾ ಇರೋ, ಇನ್ನೇನ್ ಬರ್ತಾ ನೋಡು. ಮೊಟು ನನ್ನ ಆಪ್ತ ಮಿತ್ರ, ನನ್ನ ಆಪ್ತ ರಕ್ಷಕ. ನೋಡು, ಪತ್ಲು ಫೋನ್ ಮಾಡ್ತಿದ್ದಂಗೆ ನಾನು ಹೇಗೆ ಸ್ವಯಂ ಠಪಕ್ಕತ್ ಬಂದಿದ್ದೀನಿ. ಎಷ್ಟು ದೊಡ್ಡ ಗಾಳಿಪಟ. ಅಯ್ಯೋ ಇದೇನು ಅಷ್ಟು ದೊಡ್ಡದಲ್ಲ ಕಣೋ. ಈ ಗಾಳಿಪಟದ ಜೊತೆ ಒಬ್ಬ ಮನುಷ್ಯ ಕೂಡ ಮೇಲೆ ಹಾರ್ಕೊಂಡು ಹೋಗ್ಬೋದು. ಇದ್ರ ಜೊತೆ ಹಾರಾಡೋದು ಅಂದ್ರೆ ಎಂತ ಮಜಾ ಗೊತ್ತಾ? ಇದು ಡಮ್ ಅನ್ನೋದು ಇಲ್ಲ, ಕಟ್ಟಾಗೋದು ಇಲ್ಲ. ಯಪ್ಪ, ಏನೋ ಡಾಕ್ಟರ್ ಮುನ್ಸ್ವಾಮಿ ಅವರೇ, ನಿಮ್ಮನ್ನು ಹೊಗಳಬೇಕು ಏನು ಗೊತ್ತಾಗ್ತಿಲ್ಲ. ಅಯ್ಯೋ ಸುಮ್ನರಪ್ಪ, ಮೊದ್ಲು ಇದನ್ನ ಆ ಕಡೆ ತಗೊಂಡೋಣ ಬಾ, ಮೇಲೆ ಕಾರ್ಸೋಣ. ಆಮೇಲೆ ಫುಲ್ಲು ನಾವು ರಿಮೋಟ್ ಅಲ್ಲೇ ಕಂಟ್ರೋಲ್ ಮಾಡೋಣ. मैं हूँ मोटू और मैं हूँ पतलू। जियो सिनेमा पर देखिए हमारे एपिसोड, वो भी फ्री में।